ಅಮ್ಮ ಮುಟ್ಟಲ್ಲ ಮನುಷ್ಯರು ಏನಾದ್ರೂ ಮುಟ್ಟಾರ ಅಂತ ಗೊತ್ತಾಯ್ತಂದ್ರೆ ಇದಕ್ಕೆ ಇದು ಮಾಡಲ್ಲ. ಏನಾಯ್ತು ಏನಾಯ್ತು ಗೋಪಿ ಮರಿ ಮ್ಯಾಕ್ಸಿಗೆ ತೋರ್ಸಕ್ಕ. ಅಯ್ಯೋ ಮ್ಯಾಕ್ಸಿ ಮ್ಯಾಕ್ಸಿ ಯಾಕ ಕಾಲಿಗೇನೋ ಆಗಿರ್ಬೇಕು ಪಾಪ. ದಾಡ ಕರಿ ದಾಡ ಮಮ್ಮಿ ಕಾಲ್ ಸ್ವಲ್ಪ ಫ್ರಾಕ್ಚರ್ ಆಗದ್ ಮಾಡಿದ್ರಿ. ಹೌದೇನೋ ಹಾಗೆ ದಾಡ ಮಮ್ಮಿ ಕರೆಯತ್ತ. ಏನಾಯ್ತು ಸುಮ್ಮನಿರೋ ಪಾಪ. ಯಾಕೆ ಹೋದ್ರ ಅವ್ರ ಅಮ್ಮ ಅಮ್ಮ ಅಂತ ಹೋದಾಕತ್ತ. ನಾಕ್ಷಿ ಕರ್ಕೊಂಬರಕ್ಕೆ ನಾನು ನೋಡ್ತಿದ್ದ. ಎಲ್ಲಿ ಸಿಕ್ಕದ ಕಣ್ಣು ನೋಡೋ ಪಾಪ ಕಾಲ್ ಫ್ರಾಕ್ಚರ್ ಆಗಿದೆ. ಏನ್ ಮಾಡ್ಬೇಕು ಇದಕ್ಕೆ ನಂಗೆ ಏನ್ ಗೊತ್ತು. ಫಸ್ಟ್ ಹೇಳಿ ಏನ್ ಮಾಡ್ಬೇಕು. ಕಾಲ್ ಹೊಡ್ತಿದೆ ಅಲ್ಲ ಗಾರ್ಡನಿಂದ ತಗೊಂಡ್ ಬಂದಿದ್ದೀನ ಒಳಗಿರ್ಲಿಲ್ಲ ಗಾರ್ಡನ್ ಕಡೆ ಬಿದ್ದಿತ್ತು. ಅವ್ರ ಅಮ್ಮ ಹುಡುಕ್ತಿದ್ರೆ ಏನ್ ಮಾಡ್ಬೇಕು. ಅವ್ರ ಅಮ್ಮನೇ ಬಿಸಾಕ್ ಹೋಗಲ್ಲ. ನಿಂಗೆ ಹೆಂಗ್ ಗೊತ್ತ ಅವ್ರ ಅಮ್ಮ ಬಿಸಾಕಣ. ಅಚ್ಚು ಅವ್ರು ನೋಡರಂತ ನೋಡ್ ನಂಗೆ ಕರ್ಕೊಂಡು ತಾಯಿ ಎಷ್ಟು ಕೆಟ್ಟದ. ನಾನು ಮಗು ಬೇಡ ಅಂತ ಬಿಸಾಕ್ ಹೋಗ್ಯದ. ಇಂಥ ತಾಯಿನೂ ಇರ್ತಾರೋ ಅಪ್ಪ. ಇಲ್ಲೋಡ್ಗ ಮತ್ತೆ ಏನ್ ಗೂಡಿಲ್ಲ ಅವ್ರ ಅಮ್ಮನೇ ಬಿಸಾಕ್ ಹೋಗದ. ಅಲ್ಲಿ ನೋಡಂಕ ಆಕಿಗ ಆತ ನೋಡಂಕ ಹಾಯ್ ಮಾಡಿ ನೀ ಮಾಡು ಬಾಯ್ ಮಾಡ್ತಾನೆ. ಹಾಯ್ ಅಲ್ಲೇ ಮಮ್ಮ ಹಾಯ್ ಬಾನು ಬಾನು ಸ್ಪಾರಕ್ ತೋರ್ಸ್. ಗುಬ್ಬಿಗ್ ನೋಡ ಗುಬ್ಬಿ ನೋಡೋದ್ ಗುಬ್ಬಿ ನೋಡೋದ್ ಗುಬ್ಬಿ ನೋಡೋಣ ಗುಬ್ಬಿ ನೋಡೋದ್ ಗುಬ್ಬಿ ನೋಡ್ ಬಾ. ನಮ್ದು ಗುಬ್ಬಿ ಅನ್ ಬಾಯ್ 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 ಮಾಡ ನೀ ಬಾಯ್ ಮಾಡ ನೀ ಬಾಯ್ ಮಾಡ ಬಾಯ್ ಬಾಯ್. ಹೋದ್ಲಾ ಏನಮ್ಮ ಏನಮ್ಮ ಏನೇ ಬಂಗಾರೆ. ಅಯ್ಯೋಯ್ಯೋ ಇದು ಗುಬ್ಬಿ ಅಲ್ಲ ಏನೋ ಐತಿ ಬೇರೆ. ಫೇಸ್ ಏನು ಬೇರೆ ಕಾಣ್ತಾ ಇದೆ. ಗುಬ್ಬಿನೇನಾ ಕರೆಂಟ್ ಶಾಟ್ ಹೊಡೋದೈತೇನು. ಯಾಕೆ ಬಿದ್ದಿ ಕೆಳಗ ಕೆಳಗೆ ಯಾಕೆ ಬಿದ್ದಿ. ಹಾ ಕೆಳಗ ಏನದು ಸ್ಪ್ಯಾರೋ ಗುಬ್ಬಿ ಗುಬ್ಬಿ ಅನು ಗುಬ್ಬಿ ಅನು ಗುಬ್ಬಿ. ನಿಮ್ಮ ಮಮ್ಮಿ ಅಲ್ಲೇ ಇಲ್ಲ ಮಮ್ಮಿ ಸತ್ತೋಗ. ನೆಕ್ ಹೆಂಗ್ ಮಾಡ್ತದ ನೋಡೆ ಮಮ್ಮ ಹೆಂಗ್ ಮಾಡ್ತದ ನೆಕ್ಕು. ಸ್ಪ್ಯಾರೋ ಮಮ್ಮ ಸ್ಪ್ಯಾರೋ ಗುಬ್ಬಿ 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 ಗುಬ್ಬಿ. ಅವ್ರ ಮಮ್ಮಿ ಬಿಟ್ಟೋಗ್ಯದ. ನಿಮ್ಮ ಮಮ್ಮಿ ಬಿಟ್ಟೋಗದ. ಅವ್ರ ಮಮ್ಮಿ ಬಿಟ್ಟು ಅಯ್ಯೋ ಮ್ಯಾಕ್ಶು ಅನ್ನಕತ್ತದ. ಏನ್ ಅನ್ನಕತ್ತದಮ್ಮ ಮ್ಯಾಕ್ಶು. ಜಾಸ್ತಿ ದೊಡ್ಡದ್ ಮಾಡ್ಬಿಡವಲ್ಲ. ನಿಮ್ಮಮ್ಮ ಎಲ್ಲೋಗ್ಯಾರ ನಿಮ್ಮ ಮಮ್ಮಿ ಎಲ್ಲೋಗ್ಯಾರ. ಮಮ್ಮಿ ಎಲ್ಲೋಗ್ಯಾರಮ್ಮ ಅದ್ರ ಕೇಳಕ್. ಮಮ್ಮಿ ಎಲ್ಲಾರ ನಿಮ್ಮ ಮಮ್ಮಿ ಎಲ್ಲಾರ ಯಾಕೆ ಬಂದಿದ್ದಿ ಕಡೆ ಯಾಕೆ ಬಂದಿದೆ. ಹೋಗ ಕಡೆ ಹೋಗ ಕಡೆ ಏನ್ ಊಟ ಮಾಡ್ತಿ ಅಂತ ಕೇಳು. ಬಿರಿಯಾನಿ ತಿಂತಿ ಅಂತ ಕೇಳು. ಸ್ವಲ್ಪ ಕೊಡಮ್ಮ ಇಷ್ಟ ಕೊಡಮ್ಮ ಕೊಡಮ್ಮ ಸ್ವೀಟ್ ಕೊಡಮ್ಮ. ಇದಕ್ಕೆ ಬೇಡ ಕೊಡಮ್ಮ. ಹಶುವಾಗಿದೆ ಅಳಕತ್ತದ ಪಾಪ ಪಾಪ. ಮ್ಯಾಕ್ಸು ಮಮ್ಮು ಕೊಡು ಮ್ಯಾಕ್ಸು ಮಮ್ಮು ಕೊಡೋದು ಕೊಡಮ್ಮ. ಬಾಯ್ ಬೇಡ ಬಾಯ್ ನಮ್ಮ ಅಮ್ಮ ತಿಂತೀನಿ ನಿಂಗೆ ಬಿರಿಯಾನಿ ಕೊಡ್ತೀನಿ ಕೊಡೋದು ನೋಡಿ ಬಾಯಿ ಮಾಡ್ತೀಗ. ಸ್ವಲ್ಪ ಮಮ್ತಿ ಹಂಗೆ ಮಾಡ್ತದ. ಸ್ವಲ್ಪ ಬಿರಿಯಾನಿ ತಿಂತಿ ಅಲ್ಲಂತ. ಅಯ್ಯೋ ಸ್ವಲ್ಪ ಬಿರಿಯಾನಿ ತಿಂತಿ ಸ್ವಲ್ಪ ಬಿರಿಯಾನಿ ತಿಂತಿ. ಚಲೋ ಅದ ಸ್ಪ್ಯಾರೋ ಚಂದಿಲ್ಲ ಇಷ್ಟು ಸ್ವೀಟ್. ಅದಕ್ಕೆ ಸ್ವಲ್ಪ ಬಿರಿಯಾನಿ ಬೇಕಂತ ಊಟ ಮಾಡ್ತೀವಿ. ಬಿಡ ಬರಂಬ
ಬಾಯ್ ಬಾಯ್ ಲಿಟಲ್ ಸ್ಪ್ಯಾರೋ. ಏ ಶೈನೆ ನೋಡ್ಬಾ ಇಲ್ಲಿ ನಿಂತದ. ಅದ್ರ ಕಾಲು ತೆಳ್ಳಗ ಅದ ಜೀವಲ್ಲಿ ಅದ್ರ ಕಾಲ್ನಾಗ ಇನ್ನ ಹಾರಕ್ ಅಯ್ಯ ನಿಂತನಿ ಅದು ಶೈನಂಗ್ ನೋಡಿ ಚೊಯ್ ನನ್ ಜೀವ ಬದುಕ್ಸಿದೆ ಅನ್ಕೊಂಡು ಅದೇ ಇವಂದು ವಾಯ್ಸಿಗೆ ಇದು ಆಗ್ಲತ್ತು ನನ್ನ ಶೈನ್ ಇದು ನಿನ್ ಟೀ ಶರ್ಟ್ ನನ್ನ ಮಮ್ಮಿ ಬಂತ ಅನ್ಕೊಂಡದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇನ್ನೊಂದು ಬ್ಲಾಗ್ಗೆ ಸುಸ್ವಾಗತ ಅಂತ ಹೇಳ್ತಾ ಇನ್ನೊಂದು ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಧ್ಯಾಹ್ನ ಟೈಮ್ ಇವಾಗ 2 ಆಗ್ತಾ ಇದೆ. ನಾನು ಡ್ಯೂಟಿಗೆ ಹೋಗಬೇಕು. ಸೊ ಹಂಗಾಗಿ ರೆಡಿ ಆಗಿದ್ದೀನಿ. ಸೊ ಬನ್ನಿ ನಾನು ಇವತ್ತು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಸೊ ಇದು ನಮ್ಮ ಒಂದು ಗುಬ್ಬಿ ಮರಿಯ 3rd ಡೇ ಇವತ್ತು ನಮ್ಮ ಮನೇಲಿ. ಇದು ಅದರ ಒಂದು ತಾಯಿಯ ಗೂಡಿಂದ ಕೆಳಗಡೆ ಬಿದ್ದಿರೋದು, ತಪ್ಪಿಸ್ಕೊಂಡು ಏನೋ ಮಾಡೋಕ್ಕೋಗಿ ಕೆಳಗಡೆ ಬಿದ್ದಿದೆ. ಬಿಟ್ಟರೆ ಬೆಕ್ಕು ನಾಯಿ ಏನಾದರೂ ತಿಂದು ಕಲಾಸ್ ಮಾಡಿಬಿಡುತ್ತೆ ಪಾಪ ಅಂಥೇಳಿ ನಾವೇ ನಮ್ಮ ಒಂದು ಮನೆಯಲ್ಲಿ ಒಂದು ಬುಟ್ಟಿ ಇತ್ತು, ಅದರಲ್ಲೇ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಸೊ ಫಸ್ಟ್ ಡೇ ಸ್ವಲ್ಪ ಸುಸ್ತಿತ್ತು, ಸೆಕೆಂಡ್ ಡೇಗೆಲ್ಲ ಚೆನ್ನಾಗಿ ಓಡಾಡಿತ್ತು. ಇವತ್ತು 3rd ಡೇ ಸ್ವಲ್ಪ ಲೈಟಾಗಿ ಇರೋಕ್ಕೆ ಬಂದಿದೆ. ಅದನ್ನು ನೋಡೋಕೆ ಒಂಥರ ಖುಷಿ ಆಗುತ್ತೆ. ಚೂಂಚು ಅಂತಲೇ ಇರುತ್ತೆ. ಲೈಟ್ ಆಫ್ ಮಾಡಿದರೆ ಮಲ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು ಪುಟ್ಟಿ ಮಾಡಿದ್ದೀವಿ. ಸ್ವಲ್ಪ ಅದರಲ್ಲೇ ನೀರು ಅದು ಇದು ಕೊಟ್ಟು ಅದರಲ್ಲಿ ಬಿಡ್ತೀವಿ. ಸೊ ಇದೇ ಇವಾಗ ಮಾಡಿರೋ ಅಂಥದ್ದು. ಈಗ ಸದ್ಯಕ್ಕೆ ಇದರಲ್ಲಿ ಇಟ್ಟಿದ್ದೀವಿ. ಸೊ ರೆಕ್ಕೆ ಬಂದಿದ ತಕ್ಷಣ ಹೊರಗಡೆ ಹಾರಕ್ಕೆ ಬಿಡಬೇಕು. ಇದನ್ನು ಬಿಟ್ಟು ಇವಾಗ ನಾವು ನಮ್ಮ ಡ್ಯೂಟಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಮೇಯ್ನಾಗಿ ಬೇಕಾಗಿರೋ ಅಂತಹ ನನ್ನಯ ಚಾರ್ಜರ್, ಅದನ್ನು ಮೊದಲು ಬ್ಯಾಗಲ್ಲಿ ಇಟ್ಕೊಳ್ಳೋಣ. ಒಂದೊಂದು ಸಲ ತುಂಬ ಸಲ ಇಟ್ಕೊಂಡಿದ್ದೀನಿ ಅಂಥೇಳಿ ಮರೆತು ಹೋಗ್ತೀನಿ. ಅದಕ್ಕೆ ಇವತ್ತು ಇಟ್ಕೊತಾ ಇದ್ದೀನಿ. ಬೇಗ ನನ್ನ ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗೋಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಸುಮ್ಮನೆ ಜೊತೆಯಲ್ಲಿರೋರಿಗೆಲ್ಲರಿಗೂ ಗಮ್ ಅನ್ಬೇಕಲ್ವಾ. ಸೊ ಹಾಗಾಗಿ ಸ್ಪ್ರೇನ ಹೊಡ್ಕೊಂಡು ಲೈಟಾಗಿ ಲಿಪ್ ಬಾಮ್ನ ಹಚ್ಕೊಳ್ತಾ ಇದ್ದೀನಿ. ಇವಾಗೇನು ಅಷ್ಟೇನು ಲಿಪ್ಸ್ ಡ್ರೈ ಇಲ್ಲ ಅಂದರೂ ಸಹ ಅವಾಗವಾಗ ಸ್ವಲ್ಪ ಹಚ್ಕೊಳ್ತಾ ಇರ್ತೀನಿ. ಅಷ್ಟೇನು ಕ್ರೇಜ್ ಇಲ್ಲ ಹಚ್ಕೊಳ್ಳೋದು, ಬಟ್ ಹಚ್ಕೊಳ್ತೀನಿ ಯಾವಾಗ ಒಂದು 3 ಡೇಸಿಗೆ ಒಂದ್ಸಲ 2 ಡೇಸ್ಗೆ ಒಂದ್ಸಲ. ಅದರಲ್ಲಿ ಸಹ ಇವತ್ತು ಮತ್ತೆ ರೀಲ್ಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ನೆಕ್ಸ್ಟ್ ಸ್ಕಾರ್ಫ್ ಕಟ್ಕೊಳ್ಳೋಣ. ಸೊ ಸ್ಕಾರ್ಫ್ನ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಂಡೆ ಆಯಿತು. ಇವಾಗ ಹೋಗೋಣ. ಸ್ಕಾರ್ಫ್ನ ಕಟ್ಕೊಂಡು ನನ್ನ ಚಸ್ಮಾ ಎಲ್ಲಿದೆ ಅದು ಫಸ್ಟು, ಇದು ಮೇಯ್ನಾಗಿ ಬೇಕಾಗಿರೋದೇ ಇದು. ಸೊ ಇದು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕ್ಲಿಯರಾಗೂ ಕಾಣಿಸುತ್ತೆ, ಸ್ವಲ್ಪ ಡಸ್ಟಿಂದ ಸಹ ನನಗೆ ಪ್ರೊಟೆಕ್ಟ್ ಆಗುತ್ತೆ. ಸೊ ಬನ್ನಿ, ನನ್ನ ಒಂದು ರಥದಲ್ಲಿ ಇವಾಗ ಡ್ಯೂಟಿಗೆ ಹೋಗುವಂಥ ಸಮಯ. ಕ್ಲೈಮೇಟ್ನೂ ಚೆನ್ನಾಗಿದೆ. ಬುರ್ರಂತ ಹೋದೆ, ಡ್ಯೂಟಿಗೆ ಬಂದೆ. ಸೊ ಇವಾಗ ಡ್ಯೂಟಿ ಮಾಡೋವಂಥ ಸಮಯ. ಸೊ ಇವಾಗ ಒಳಗಡೆದೇನು ಮೀನ್ಸ್ ಲೈಕ್ ರೆಕಾರ್ಡ್ ಮಾಡೋದು ಬೇಡ. ಹೊರಗಡೆ ನೋಡಿ PG ಅತುಲ್ಯ ಇದ್ದಾಳೆ. Atulya ji, are you okay? Are you crying? ಸೊ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೊರಗಡೆ ಟೀ ಬ್ರೇಕ್ ಅಂತೇಳಿ ಕುಂತ್ಕೊಂಡಿದ್ದೀವಿ. ಸೊ ಟೀಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಕಾಫಿ ಅಥವಾ ಟೀ ಕುಡಿಯೋ ಸಮಯ. ಸೊ ನನ್ನ ಜೊತೆ ಇವತ್ತು ಉಮಾ ಇದ್ಲು. ಉಮಾ, ನಾನು ಮತ್ತು ಶಬಾನ ಸಿಸ್ಟರ್ 3 ಜನ ಡ್ಯೂಟಿ. ಏನಾಗಬೇಕು ನಿಂಗೆ ಬೇಬಿ? ಅಂದರೆ ತಂಗಿ ಹುಟ್ಟಿದಕ್ಕೆ ಸ್ವೀಟ್ ಇದು. ಓಕೆ, ಇದಿಷ್ಟು ನಮಗೇನಾ? ಇದಿಷ್ಟು ಜಿಲೇಬಿ ನಮಗೇನಾ? ಎಲ್ಲ ಹೊಡ್ತು ತುಂಬ್ತದಪ್ಪ. ಇದಿಷ್ಟು ಕೊಡು ನಿಮ್ಮ ಮಮ್ಮಿಗೆ ಹೇಳ. ಮೇಡಮ್ ಎಲ್ಲ ಕೇಳಿದ್ರು, ಎಲ್ಲ ಕೊಡ್ತೀವಿ ಅಂತೇಳಿ. ಕೊಡ್ತಿ? ನಿಮ್ಮ ಮಮ್ಮಿ ಹೆಸರೇನು? ಪಪ್ಪ ಹೆಸರು? ಯಾರು? ಸ್ವಂತ ಸಿಸ್ಟರ್ ಅಂತ? ಹೌದಾ? ಓಕೆ 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 ಓಕೆ, ಥ್ಯಾಂಕ್ಸಾ. ಫಸ್ಟ್ ಅಲ್ಲಿ ದೊಡ್ಡ ಮೇಡಮ್ ಇದ್ರೆ ಅವ್ರಿಗೆ ಕೊಡು. ನಿಮ್ಮ ತಂಗಿಗೆ ಏನಂತ ಹೆಸರು ಇಡ್ತಿರೋ?
ನೀ ಸಾನ್ವಿ ಸಾನ್ವಿ ಅಂತ ಇಡ್ತಿ. ಓಕೆ, ಸಾನ್ವಿ ಸಾನ್ವಿನೇನು. ಸರಿ, ಥ್ಯಾಂಕ್ ಯು ಅಂತ ಹೇಳು. ನಮಗೋಸ್ಕರ ಅವ್ರ ತಂಗಿ ಹುಟ್ಟಿದ ಖುಷಿಗೆ ನಮಗೆ ಜಿಲೇಬಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅತುಲ್ಯ ಮೇಡಮ್ ಬನ್ನಿ, ಜಿಲೇಬಿ ನಿನ್ನನೇ ಝೂಮ್ ಮಾಡ್ತೀನಿ. ಬಾ ವಾ ವಾ, ಜಿಲೇಬಿ ಸೊ ಟೀ ಬ್ರೇಕ್ ಅಂದಮೇಲೆ ಟೀ ಕುಡದೇ ಇದ್ದರೆ ಹಾಗೆ ಸ್ವೀಟ್ ತಿಂದು ಸಹ ಟೀ ಮತ್ತು ಬಿಸ್ಕೆಟ್ನ ತಿಂದ್ವಿ. ಸೊ ತಿಂದು ಸ್ವಲ್ಪ ಲೈಟ್ ಹಾಕಿ ಮೈಂಡ್ ಫ್ರೆಶ್ ಮಾಡಿಕೊಂಡು ಮತ್ತೆ ನಮ್ಮ ಕೆಲಸಕ್ಕೆ ನಾವು ಇವಾಗ ಇದಾಗಬೇಕು. ಆಯಿತು, ಇವಾಗ ಟೀ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ಟೀ ಕಾಫಿ ಅಂದರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಇಷ್ಟ, ಅದೇ ಥರ ನಮಗೂ ಇಷ್ಟ. ಇಲಿನ ಒಂದು ಸ್ವಲ್ಪ ಇಲಿಗಳಿದ್ವು, ಅದು ಇಲಿಯನ್ನು ಇಡೋಕ್ಕೆ ಆ ಕೇಜ್ ಅದೆಲ್ಲ ಯೂಸ್ ಮಾಡಿದ್ವಿ. ಸೊ ಅದು ಸಿಕ್ಕಿಲ್ಲ ಲಾಸ್ಟಲ್ಲಿ. ಇಲಿ 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 ಅಯ್ಯಯ್ಯೋ. ಸೊ ನೋಡಿ, ಇಲಿ ಸಿಕ್ಬಿದ್ದೈತೆ. ಇಷ್ಟು ದಿನ ತಪ್ಪಿಸ್ಕೊಂಡೆಲ್ಲ ಓಡಾಡ್ತಿತ್ತು, ಕೊನೆಗೂ ಇಲಿಗಳು ಸಕ್ಸಸ್ಫುಲ್ಲಾಗಿ ಹಿಡ್ದಿದ್ದೀವಿ. ಸತ್ತೋಗಿದೆ ಅಂತ ಅನ್ಕೊಳ್ತೀನಿ. ಹಲೋ ಮರಯ್ಯ, ಎದ್ದೇಳು. ಇಲ್ಲ, ಡೆತ್ ಆಗಿದೆ. ಯಾವಾಗ ಬಿದ್ದಿದೆ ನಾವು ಗೊತ್ತಿಲ್ಲ, ಬಟ್ ಇಲಿ ಸತ್ತೋಗಿದೆ. ಮತ್ತೆ ಇರಲಿ, ಬಿಸಾಕ್ರಿ. ಕೆಳಗೆ ಬೀಳಂಗದ ರಪ್ಪ ಅಂತ. ಓಯ್ ಓಯ್, ಅಲ್ಲ ಒಂದು ಪ್ಲಾಸ್ಟಿಕ್ ಕವರ್ ತಂದದ್ರಲ್ಲಿ ಹಾಕ್ಬೇಕಿಲ್ಲ. ಈ ಕೆಳಗೆ ಅಕ್ಕ ಅದೆಲ್ಲ ಜಲ್ಲಿ ಜಲ್ಲಿ ಜಾರ್ತದ, ಜಲ್ಲಿ ಜಲ್ಲಿ ಬೀಳ್ತದ. ಸೊ ಮಧ್ಯಾಹ್ನ ಎಲ್ಲನೂ ಬರ್ಡ್ಸ್ನ ನೋಡಿ ಆಟ ಆಡಿ ಡ್ಯೂಟಿಗೆ ಹೋಗಿ ಮನೆಗೆ ಬರೋಷ್ಟರಲ್ಲೇ ಒಂದು ಬರ್ಡ್ನ ಕಂಡೀಷನ್ ತುಂಬ ಬ್ಯಾಡ್ ಆಗಿತ್ತು. ಸೊ ಆದಷ್ಟು ಅದಕ್ಕೆ CPR ಕೊಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ನೋ ಯೂಸ್. ಏನಾಗಿತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಒಂದು ಲೈಕ್ ನ್ಯೂ ಬೋರ್ನ್ಗೆ ಯಾವ ಥರ ಒಂದು ಸ್ಟೆರೈಲ್ ಬೇಕು, ಅದೇ ಥರ ಇದಕ್ಕೂ ಬೇಕಂತ ಅನಿಸುತ್ತೆ. ಸುಮ್ಮನೆ ನಾವೆಲ್ಲ ಮುಟ್ಟಿ ಮಾಡಿ ಅನ್ಸ್ಟೆರೈಲ್ ಆಗಿ ಸೆಪ್ಸಿಸ್ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಇನ್ಫೆಕ್ಷನ್ ಆಗಿರ್ಬೋದು ಬರ್ಡ್ಸಿಗೆ. ಇದ್ದಿಲ್ಲ, ನೋಡೋಣ ಅಂಥೇಳಿ ಲೈಟಾಗಿ ನಾನು CPR ಮಾಡಿದೆ. ಜಸ್ಟ್ ಲೈಟಾಗಿ ಗ್ಯಾಸ್ಪಿಂಗ್ ಥರ ಆಯಿತು, ಲೈಟಾಗಿ ಬಂದು ಆಮೇಲೆ ಮತ್ತೆ ಅದು ಡೆತ್ ಆಯಿತು. ತುಂಬ ಬೇಜಾರಾಯಿತು. ಜಸ್ಟ್ ಅದು ನಮ್ಮ ಜೊತೆ ಇದ್ದಿದ್ದು ಓನ್ಲಿ 3 days ಮಾತ್ರ. ತುಂಬ ಬೇಜಾರಾಯಿತು ಅವತ್ತಿನ ದಿನ, ತುಂಬ ಅಂದರೆ ತುಂಬ ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಸೆಕೆಂಡ್ ಡೇ ಎಷ್ಟು ರಿಕವರ್ ಆಗಿತ್ತು ಅಂದರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ನಾನು ಮರ್ತೋಗಿದ್ದೀನಿ. ಎಷ್ಟು ಓಡಾಡ್ತು, ಇರುತ್ತಲ್ಲ ಬಿಡು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಅಂದ್ಕೊಂಡಿದ್ದೆ ನಾನು. ಅಷ್ಟು ಚೆನ್ನಾಗಿತ್ತು. ಎನಿಹಾವ್ ಅದರದ್ದು ಹಣೆ ಬರ ಇಷ್ಟೇ ಇತ್ತೋ ಏನೋ ಗೊತ್ತಿಲ್ಲ. ಸುಮ್ಮನೆ ಒಂದು ಅದರ ನೆಸ್ಟಿಂದೆ ಹೊರಗಡೆ ಬಂದಿದೆ ಅಂತ ಅನಿಸಿತು ಅಷ್ಟೇ. ಪಾಪ ಸತ್ತೋಯ್ತು. ಸೊ ಇಷ್ಟೇ ಈ ಒಂದು ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವ್ಲಾಗ್ ಮುಖಾಂತರ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋದು ನೋಡಿದ್ದಕ್ಕೆ. ಮತ್ತೆ ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ, ಇದೇ ಥರ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಎಲ್ಲರಿಗೂ.